ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಡ್ಲಿ ಹಾಗೆ ದೋಸೆಗೆ ಒಂದೇ ಹಿಟ್ಟನ್ನು ಬಳಸೋದು ಯಾವ ಥರ ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೆ. ಅದನ್ನು ನೀರು ತಿಳಿಯಾಗೋವರೆಗೂ ತೊಳ್ಕೊಂಡಿದ್ದೀನಿ. ಆನಂತರ ಅದಕ್ಕೇ 1 ಲೋಟ ಅವಲಕ್ಕಿನೂ ಸೇರಿಸ್ಕೊಂಡು ತೊಳೆದು ಎತ್ತಿಟ್ಕೊಳ್ತೀನಿ. ಹಾಗೆ ಇನ್ನೊಂದು ಪಾತ್ರೆಗೆ 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದನ್ನು ನೀರು ತಿಳಿಯಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ತೊಳ್ಕೊಂಡ್ರೆ ಇಡ್ಲಿ ಬೆಳ್ಳಗೆ ಬರುತ್ತೆ. ಈ ರೀತಿ ಮಾಡಿ ತೊಳೆದು ಎತ್ತಿಟ್ಕೊಳ್ತೀನಿ. 3 ಲೋಟ ಅಕ್ಕಿ, 1 ಲೋಟ ಉದ್ದಿನಬೇಳೆ, 1 ಲೋಟ ಅವಲಕ್ಕಿ. ಇದನ್ನು ನಾನು ಫ್ಲೋರ್ ಮಿಲ್ಲಲ್ಲಿ ರುಬ್ಬಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎತ್ತಿಟ್ಕೊಳ್ತೀನಿ. ಅರ್ಧ ಎತ್ತಿಟ್ಕೊಂಡು ಅರ್ಧನ ನಾನು ಹೊರಗಡೆನೇ ಇಡ್ತೀನಿ. ನೋಡಿ, ಅರ್ಧ ಭಾಗದಷ್ಟು ಎತ್ತಿಟ್ಕೊಳ್ತೀನಿ. ಅದು ಇನ್ನೊಂದು ದಿನಕ್ಕೆ ದೋಸೆಗಾಗುತ್ತೆ. ನಾನು ಇದು ಮಾಡ್ಕೊಂಡು ಮಾರನೇ ದಿನ ಇಡ್ಲಿನ ಮಾಡ್ಕೊಳ್ತೀನಿ. ಇವಾಗ ನಾನು ಉಪ್ಪೇನೋ ಹಾಕಿಡಲ್ಲ, ಹಾಗೇ ಮುಚ್ಚಿಟ್ಕೊಳ್ತೀನಿ. ಈ ರೀತಿ ಮುಚ್ಚಿ ಎತ್ತಿ ಇಟ್ಕೊಳ್ತೀನಿ. ಬೆಳಗ್ಗಿನ ಹೊತ್ತಿಗೆ ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿರುತ್ತೆ. ಇವಾಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಹಾಗೆ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಆನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಒಂದು 3 ರಿಂದ 3.5 ಲೋಟದಷ್ಟು ನೀರನ್ನ ಹಾಕ್ಕೊಂಡು ಹಾಗೆ ಇದಕ್ಕೆ ಹುಣಸೆ ಹಣ್ಣು ಸೇರಿಸ್ಕೊಳ್ತೀನಿ. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಸೇರಿಸ್ಕೊಂಡ್ರೆ ಅದು ಪಾತ್ರೆ ಜಿಡ್ಡು ಸೇರೋದಿಲ್ಲ, ಹಾಗಾಗಿ ನೀಟಾಗಿರುತ್ತೆ. ಆನಂತರ ನಾನು ಇಡ್ಲಿ ತಟ್ಟೆಗಳಿಗೆ ಅಡುಗೆ ಎಣ್ಣೆನ ಹಚ್ಕೊಂಡಿದ್ದೀನಿ. ಆನಂತರ ಈ ರೀತಿ ಬಿಟ್ಟು ಇಡ್ಲಿ ಹಿಟ್ಟನ್ನು ಬಿಟ್ಕೊಂಡು ಈ ರೀತಿ ಜೋಡಿಸ್ಕೊಳ್ತೀನಿ. 10 ರಿಂದ 15 ನಿಮಿಷದೊಳಗಡೆ ಬೆಂದೋಗುತ್ತೆ. ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ತೀನಿ. ಇದು ನಮ್ಮದು 17 ಇಡ್ಲಿ ಆಗೋವಂಥದ್ದು. ಈ ರೀತಿ ಮಾಡಿಕೊಂಡು ಮುಚ್ಚಿ ಇಟ್ಕೊಳ್ತೀನಿ. ಇದು ಉಬ್ಬುತ್ತೆ, ಹಾಗಾಗಿ ನಾನು ಕರೆಕ್ಟಾಗಿ ಹಾಕ್ಕೊಳ್ತಿದ್ದೀನಿ. ನೋಡಿ, ಅದೇ ಹಿಟ್ಟಲ್ಲಿ ದೋಸೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ನಾನ್ ಸ್ಟಿಕ್ ತವ, ಮಾಮೂಲಿ ತವದಲ್ಲೂ ಬರುತ್ತೆ ಚೆನ್ನಾಗಿಯೇ. ನೋಡಿ, ಈ ರೀತಿ ಮಸಾಲೆ ದೋಸೆ ಥರ ಬರುತ್ತೆ. ನಿಮಗೆ ಸೆಟ್ ದೋಸೆ ಥರ ಚಿಕ್ಕದಾಗಿ ದಪ್ಪಕ್ಕಾದರೂ ಹಾಕ್ಕೋಬೋದು ಅಥವಾ ತೆಳ್ಳಗಾದ್ರೂ ಹಾಕ್ಕೋಬೋದು. ಒಂದೇ ಹಿಟ್ಟಲ್ಲಿ ನಾನು ದೋಸೆ ಇಡ್ಲಿ ಎರಡೂ ಮಾಡ್ಕೊಳ್ತೀನಿ. ಉದ್ದಿನಬೇಳೆ 1 ಲೋಟ, ಒಂದು ಸ್ವಲ್ಪ ಹೆಚ್ಚಿಗೆ ಇದ್ದರೂ ಪರವಾಗಿಲ್ಲ ತೊಗೊಂಡ್ರೆ, 3 ಲೋಟ ಅಕ್ಕಿಗೆ 1 ಲೋಟ ಅವಲಕ್ಕಿ, 1 ಲೋಟ ಉದ್ದಿನಬೇಳೆ ತೊಗೊಂಡ್ರೆ ಇಷ್ಟು ಚೆನ್ನಾಗಿ ಇಡ್ಲಿ ದೋಸೆ ಎರಡೂ ಕೂಡ ಬರುತ್ತೆ. ನಾನಿಲ್ಲಿ ಒಂದು 4-5 ದೋಸೆನ ಹಾಕಿ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಇವಾಗ ಇಡ್ಲಿನೂ ಬೆಂದಿದೆ, ಕೈಗೆ ಅಂಟ್ತಾ ಇಲ್ಲ. ನೋಡಿ, ಇದನ್ನು ಎತ್ತಿಟ್ಕೊಳ್ತೀನಿ. ಒಂದು 5 ನಿಮಿಷ ಆದಮೇಲೆ ಇಡ್ಲಿನ ತಟ್ಟೆಯಿಂದ ತೆಗಿಬೇಕು. ತಕ್ಷಣವೇ ತೆಗೆದ್ರೆ ಅಂಟ್ಕೊಳ್ಳುತ್ತೆ, ಹಾಗಾಗಿ ಒಂದು 5 ನಿಮಿಷ ಬಿಟ್ಟು ತೊಳ್ತೀನಿ. ನೋಡಿ, ಪಾತ್ರೆ ಎಷ್ಟು ನೀಟಾಗಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇನ್ನೊಂದು ಒಬ್ಬೆ ಇಡ್ಲಿ ಹಾಕೋದಕ್ಕೆ ಕುದಿಸ್ಕೊತೀನಿ ನೀರನ್ನ. ನೋಡಿ, ಇಡ್ಲಿ ಒಂದು 5 ನಿಮಿಷ ಬಿಟ್ಟು ತೆಗೆದ್ರೆ ಎಷ್ಟು ನೀಟಾಗಿ ಬರುತ್ತೆ, ಹಾಗೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಅಕ್ಕಿನ ಹಾಗೆ ಉದ್ದಿನಬೇಳೆನ ಚೆನ್ನಾಗಿ ತೊಳೆದಿರೋದ್ರಿಂದ ಇಡ್ಲಿನೂ ಬೆಳ್ಳಗೆ ಇರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.